ಪ್ರಥಮ ಪಿಯುಸಿ ಪ್ರಥಮ ಕಿರುಪರೀಕ್ಷೆಗೆ ಇರುವ 5 ವಾಕ್ಯದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ. ಪ್ರಶ್ನೆಗಳನ್ನು ನೋಡೋಣ. ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಕೊಂಡಾಡಿದ್ದಾನೆ? ದುರ್ಯೋಧನನು ರಣರಂಗದಲ್ಲಿ ಸಾಗುತ್ತಾ ಬರುವಾಗ ಕರ್ಣನ ಶವವನ್ನು ನೋಡಿ ಕಣ್ಣೀರನ್ನು ಸುರಿಸುತ್ತಾನೆ. ನಂತರ ಕರ್ಣನನ್ನು ಉದ್ದೇಶಿಸಿ, ನಾನು, ನೀನು ಮತ್ತು ದುಶ್ಯಾಸನ 3 ಗೆಳೆಯರಾಗಿದ್ದೆವು. ದುಶ್ಯಾಸನ ಸತ್ತ ಬಳಿಕ ನೀನು ಕೂಡ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ ಕರ್ಣನೆ ಎಂದು ದುರ್ಯೋಧನನು ಕೇಳುತ್ತಾನೆ. ನೀನಿರುವ ನಾಡಿನಲ್ಲಿ ಸುಳ್ಳು ಹೇಳುವುದು, ಲೋಭ, ಭಯ ಇದು ಯಾವುದೂ ಇಲ್ಲ. ನೀನು ಸತ್ಯ ಹೇಳುವುದರಲ್ಲಿ, ತ್ಯಾಗ ಮಾಡುವುದರಲ್ಲಿ ಮತ್ತು ಪರಾಕ್ರಮ ತೋರಿಸುವುದರಲ್ಲಿ ಯಾವಾಗಲೂ ಸಿದ್ಧವಾಗಿದ್ದಿ. ಹರಿಯು ಬಂದು ಕವಚವನ್ನು ಕೇಳಿದಾಗ ನೀನು ಹೆದರದೆ ನಿನ್ನ ಕವಚವನ್ನು ನೀಡಿದೆ. ಕುಂತಿ ಬಂದು ದಿವ್ಯಾಸ್ತ್ರದ ಮಾತನ್ನು ಕೇಳಿದಾಗ ನೀನು ಏನನ್ನೂ ಯೋಚಿಸದೆ ಕುಂತಿಗೆ ಮಾತನ್ನು ನೀಡಿದೆ. ನಿನ್ನಂಥ ಪರಾಕ್ರಮಿ ಬೇರೆ ಯಾರು ಇದ್ದಾರೆ ಎಂದು ಕರ್ಣನ ಬಳಿ ದುರ್ಯೋಧನನು ಕೇಳುತ್ತಾನೆ. ನೀನು ಇದ್ದರೆ ಮಾತ್ರ ನನಗೆ ರಾಜ್ಯ ಬೇಕು. ನೀನು ಇದ್ದರೆ ಮಾತ್ರ ನನಗೆ ರಾಜ್ಯದ ಪಟ್ಟ ಬೇಕು. ನೀನು ಇಲ್ಲದಿದ್ದರೆ ನನಗೆ ಯಾವುದೂ ಬೇಡ ಎಂದು ದುರ್ಯೋಧನನು ಹೇಳುತ್ತಾನೆ. ರಾಗಿ ಮುದ್ದೆ ಯಾವ ಯಾವ ಸಾರುಗಳೊಂದಿಗೆ ಹೊಂದಿಕೊಂಡು ರಸಾನುಭವ ನೀಡುತ್ತದೆ? ರಾಗಿ ಮುದ್ದೆಗೂ ಸೊಪ್ಪಿನ ಸಾರಿಗೂ ಹೇಳಿ ಮಾಡಿಸಿದ ಜೊತೆ. ಹಾಗೆ ನೋಡಿದರೆ ಮುದ್ದೆಗೆ ಯಾವ ಹೆಸರಿನೊಂದಿಗೂ ಹೊಂದಿಕೊಳ್ಳುವ ಗುಣವಿದೆ? ಕಿವುಚಿದ ಸಾರು, ಸೊಪ್ಪು ಸಾರು, ಹಿತಕವರೆ, ಮೊಳಕೆ ಒಡೆದ ಹುರುಳಿಕಾಳು ಸಾರು, ಉಪ್ಪು ಮೆಣಸಿನಕಾಯಿ ಗೊಜ್ಜು, ಕೋಳಿ ಸಾರು. ಹೀಗೆ ಯಾವುದರೊಂದಿಗೂ ರಾಗಿ ಹಿಟ್ಟು ಅನುರೂಪ ಜೋಡಿಯಾಗಬಲ್ಲದು? ಯಾವುದೂ ಇಲ್ಲವೆನ್ನಿ. ಕೊನೆಗೆ ನೀರು ಮಜ್ಜಿಗೆ ಇದ್ದರೂ ಸಾಕು. ಮಜ್ಜಿಗೆಯಲ್ಲಿ ಮುದ್ದೆಯನ್ನು ಕದಡಿ ಕುಡಿಯುವ ಸುಖ ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆದ್ದಿ ಮೆಲ್ಲುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು. ಬೋಳೇಶಂಕರ ಮತ್ತವನ ಅಣ್ಣಂದಿರನ್ನು ಭಾಗವತರು ಹೇಗೆ ಪರಿಚಯಿಸುತ್ತಾರೆ? ಶಿವಪುರ ಎಂಬ ಊರು. ಆ ಊರಿನಲ್ಲಿ 3 ಜನ ಅಣ್ಣ ತಮ್ಮಂದಿರು ವಾಸವಾಗಿದ್ದರು. ದೊಡ್ಡವನು ಸರದಾರ ಸೋಮಣ್ಣ, ಆಳೋದಕ್ಕೆ ಹುಟ್ಟಿದವನು, ಕುರಿಕೋಳಿ ಕೊಂದವನು, ಅವು ಸಿಗದಿದ್ದರೆ ಮತ್ತು ಸಾಧ್ಯವಾದರೆ ಮನುಷ್ಯರನ್ನು ಕೊಲ್ಲಬಲ್ಲವನು. ಎರಡನೆಯವನು ಸಾಹುಕಾರ ಕಾಮಣ್ಣ, ಎನಿಸುವುದರಲ್ಲಿ ಜಾಣ, ಹಸು ಎನಿಸುತ್ತಾನೆ, ಹಣ ಎನಿಸುತ್ತಾನೆ, ಯಾರ್ಯಾರ ಜಮೀನು ಎಷ್ಟಿದೆ ಎಂದು ಹೇಳುತ್ತಾನೆ. ಇನ್ನು ಮೂರನೆಯವನು ಬೆಪ್ತಕ್ಕಡಿ ಬೋಳೇಶಂಕರ. ಅವನಿಗೆ ಅವನಾಯಿತು, ಭೂಮಿ ಸೀಮೆಯಾಯಿತು, ಮಳೆ ಬೆಳೆಯಾಯಿತು, ಒಂದು ನೊಣವನ್ನು ನೋಯಿಸಿದವನಲ್ಲ, ಮಳೆ ಬರುವುದನ್ನು 1 ವಾರಕ್ಕೆ ಮುಂಚೆನೇ ಹೇಳಬಲ್ಲ, ನಿಂತ ನೀರಿಗೆ ಕಾಲುವೆ ತೋಡಬಲ್ಲ, ಹಕ್ಕಿಗಳ ಹಾಡಿನ ಅರ್ಥ ಹೇಳಬಲ್ಲ, ಆದರೆ ಕೈ ಬೆರಳಿಲ್ಲದೆ ಎನಿಸುವುದಕ್ಕೆ ಬರುವುದಿಲ್ಲ. ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದ ಬಗೆಯನ್ನು ಕವಿ ಹೇಗೆ ವಿವರಿಸಿದ್ದಾನೆ? ದುರ್ಯೋಧನನು ಎಲ್ಲವನ್ನೂ ಕಳೆದುಕೊಂಡು ಯುದ್ಧಭೂಮಿಗೆ ಬರುತ್ತಾನೆ. ಅಲ್ಲಿ ಯುದ್ಧಭೂಮಿಯಲ್ಲಿ ಮುರಿದು ಬಿದ್ದ ಆಯುಧಗಳು, ರಕ್ತದ ಸಮುದ್ರ, ಕಾಲಿಗೆ ಪದೇ ಪದೇ ಚುಚ್ಚುತ್ತಿರುವ ಆಯುಧಗಳು, ಇವುಗಳಿಂದ ನಡೆಯಲು ಆಗದೆ ಹೆಣಗಳನ್ನು ಮೆಟ್ಟಿ ನಡೆಯುತ್ತಾನೆ. ಆನೆಗಳ ಪರ್ವತವನ್ನು ಏರಿ ರಕ್ತದ ಸಮುದ್ರವನ್ನು ದಾಟಿ ನಡೆಯಲು ಆಗದೆ ಸಂಜಯನ ಭುಜವನ್ನು ಅವಲಂಬಿಸಿ ಯುದ್ಧಭೂಮಿಯಲ್ಲಿ ನಡೆಯುತ್ತಾ ಬರುತ್ತಿರುವಾಗ ಬಾಣಗಳಿಂದ ಜರ್ಜರಿತವಾಗಿ ಬಿದ್ದಿದ್ದ ದ್ರೋಣನ ಶವವನ್ನು ದುರ್ಯೋಧನ ನೋಡುತ್ತಾನೆ. ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನು ದುರ್ಯೋಧನನು ಹೇಗೆ ವಿವರಿಸುತ್ತಾನೆ? ದುರ್ಯೋಧನನು ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಶವದ ಮುಂದೆ ಬಂದು, ಗುರು ದ್ರೋಣ ರಚಿಸಿದ ಚಕ್ರವ್ಯೂಹದ ರಚನೆ ಬೇರೆ ಯಾರಿಗೂ ತಿಳಿದಿಲ್ಲ. ಅಂಥ ಚಕ್ರವ್ಯೂಹದ ಒಳಗೆ ಹೋಗಿ ರಾಜರನ್ನು ಸಾಯಿಸಿದ ನಿನ್ನ ಶಕ್ತಿ ಸಾಮರ್ಥ್ಯಕ್ಕೆ ಸಮಾನವಾದವರು ಯಾರು ಇದ್ದಾರೆ? ನಿನ್ನಲ್ಲಿ ಇರುವಂತಹ ಪರಾಕ್ರಮ, ಧೈರ್ಯ ಬೇರೆ ಯಾರಲ್ಲಿ ಇರಲು ಸಾಧ್ಯ? ನಾನು ನಿನ್ನಲ್ಲಿ ಇಷ್ಟೇ ಬೇಡಿಕೊಳ್ಳುತ್ತೇನೆ, ನಿನ್ನ ಸಾಹಸದಲ್ಲಿ 1 ಅಂಶವಾದರೂ ನನಗೆ ಸಿಗಲಿ, ನಂತರ ನನ್ನ ಸಾವು ಸಂಭವಿಸಲಿ ಎಂದು ದುರ್ಯೋಧನನು ಹೇಳುತ್ತಾನೆ. ದುರ್ಯೋಧನನು ದುಶ್ಯಾಸನನನ್ನು ಕಂಡು ವ್ಯಕ್ತಪಡಿಸಿದ ಭಾವನೆಗಳು ಯಾವುವು? ದುರ್ಯೋಧನನು ರಣರಂಗದಲ್ಲಿ ದುಶ್ಯಾಸನನ ಶವವನ್ನು ನೋಡಿ, ತಾಯಿಯ ಹಾಲನ್ನು ಮೊದಲು ನಾನು ಕುಡಿದೆ, ನಂತರ ನೀನು ಕುಡಿದೆ. ರುಚಿಕರವಾದ ಆಹಾರವನ್ನು, ಸೋಮರಸವನ್ನು ಮೊದಲು ನಾನು ಸೇವಿಸಿದೆ, ನಂತರ ನೀನು ಸೇವಿಸಿದೆ. ಚಿಕ್ಕಂದಿನಿಂದ ಇಲ್ಲಿಯವರೆಗೆ ಯಾವುದೇ ವಿಷಯದಲ್ಲಿ ನೀನು ಕ್ರಮವನ್ನು ಉಲ್ಲಂಘಿಸಲಿಲ್ಲ, ವಿನಯವನ್ನು ತಪ್ಪಿಸಲಿಲ್ಲ. ಸಾವಿನಲ್ಲಿ ಮಾತ್ರ ನೀನು ಯಾಕೆ ಕ್ರಮವನ್ನು ತಪ್ಪಿಸಿದೆ ಎಂದು ಕೇಳುತ್ತಾನೆ.
ಚೆನ್ನಯ್ಯ ತನ್ನ ಕಾಯಕವನ್ನು ಹೇಗೆ ಮಾಡುತ್ತಿದ್ದನು? ಚೆನ್ನಯ್ಯನು ಬೆಳಗಿನ ಸಮಯದಲ್ಲಿ ಎದ್ದು ಕಾಡಿಗೆ ಹೋಗಿ ಅಲ್ಲಿ ನಿರ್ಮಲವಾದ ನದಿ ತೀರದಲ್ಲಿ ಹಸಿರು ಎಲೆಗಳನ್ನು ಹಾಸಿ ಬಗೆ ಬಗೆಯ ಹೂಗಳಿಂದ ಶಿವನನ್ನು ಪೂಜಿಸುತ್ತಿದ್ದನು. ನಂತರ ಸಂತೋಷದಿಂದ ಹುಲ್ಲನ್ನು ಕೊಯ್ದು ಎತ್ತಿನ ಮೇಲೆ ಹೇರಿಕೊಂಡು ಅದನ್ನು ರಾಜರ ಕುದುರೆಗೆ ತಂದು ಹಾಕುತ್ತಿದ್ದನು. ನಂತರ ಪ್ರೀತಿಯಿಂದ ಶಿವನನ್ನು ಮನಸ್ಸಿನಲ್ಲಿ ಯೋಚಿಸಿ ತನ್ನ ಮನೆಗೆ ಬರುತ್ತಿದ್ದನು. ಶಿವನು ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗವನ್ನು ವಿವರಿಸಿ, ಮಾದರ ಚೆನ್ನನು ಶಿವಭಕ್ತನಾಗಿದ್ದು ಗುಪ್ತವಾಗಿ ಶಿವನನ್ನು ಪೂಜಿಸುತ್ತಿದ್ದನು. ಶಿವನು ಆತನ ಗುಪ್ತಭಕ್ತಿಯನ್ನು ಇಡೀ ಪ್ರಪಂಚಕ್ಕೆ ತಿಳಿಯುವಂತೆ ಯೋಚಿಸುತ್ತಾನೆ. ಮಾದರ ಚೆನ್ನನು ತನ್ನ ಪತ್ನಿಯು ಮಾಡಿಕೊಟ್ಟ ಅಂಬಲಿಯನ್ನು ಸವಿಯುವಾಗ ಅಂಬಲಿಯ ಸವಿಯಾದ ರುಚಿಯು ಶಿವಲಿಂಗಕ್ಕೆ ತಾಗಿ ಅದರ ರುಚಿಯು 100 ಪಟ್ಟು ಹೆಚ್ಚಾಗುತ್ತದೆ. ಶಿವನು ಸಂತೋಷದಿಂದ ಚೆನ್ನನ ಜೊತೆ ಅಂಬಲಿಯನ್ನು ಸವಿಯುತ್ತಾನೆ. ಈ ವಿಷಯವು ಸ್ವರ್ಗ ಮತ್ತು ಮರ್ತ್ಯಲೋಕಕ್ಕೆ ಹೊಸತಾದ ವಿಷಯವಾಗಿತ್ತು. ಕರಿಕಾಲ ಚೋಳ ಶಿವನನ್ನು ಅರ್ಚಿಸುತ್ತಿದ್ದ ರೀತಿಯನ್ನು ವರ್ಣಿಸಿ, ಕರಿಕಾಲ ಚೋಳನು ಪ್ರತಿನಿತ್ಯದಂತೆ ಶಿವಾಲಯಕ್ಕೆ ಬಂದು ಕೈಯನ್ನು ಮುಗಿದು ದೇವಾನ್ನ, ದಿವ್ಯಾನ್ನ, ಅಮೃತಾನ್ನವನ್ನು ಬಡಿಸಿ ನಂತರ ಸವಿಸವಿಯಾದ ಆಹಾರಗಳನ್ನು ಬಡಿಸಿ ಹಪ್ಪಳ, ಹಾಲು, ತುಪ್ಪ, ಕೆನೆ ಮೊಸರು ಎಲ್ಲವನ್ನು ಬಡಿಸಿ ಶಿವನಿಗೆ ಅರ್ಪಿಸುತ್ತಿದ್ದನು. ನಂತರ ಒಂದು ಪರದೆಯನ್ನು ಹಾಕಿ ಶಿವನ ಬಳಿ ಸ್ವೀಕರಿಸು ಎಂದು ಹೇಳುತ್ತಿದ್ದನು. ಶಿವನು ಏನನ್ನು ಸ್ವೀಕರಿಸದೇ ಇದ್ದಾಗ ತಾನು ಕೆಟ್ಟು ಹೋದೆ ಎಂದು ಯೋಚಿಸಿದನು. ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿ ಎಂದು ಹೆಸರಿಡಲು ಕಾರಣವೇನು? ಕರಿಸಿದ್ದೇಗೌಡ ಹೊಲವನ್ನು ಉತ್ತು ಮನೆಗೆ ಬಂದಾಗ ಮೊರ ತುಂಬ ಮಲಗಿದ್ದ ಮೊಮ್ಮಗನನ್ನು ಕಂಡು ಸಂತೋಷಗೊಂಡನು. ಮಗುವಿನ ಅಗಲವಾದ ಕಿವಿಗಳನ್ನು ಕಂಡು ಆನಂದಿಸುತ್ತಾ ಜೋಯಿಸರ ಮನೆಗೆ ಹೋದನು. ಜೋಯಿಸರು ಮಗು ಬಹಳ ಪ್ರಶಸ್ತವಾದ ಗಳಿಗೆಯಲ್ಲಿ ಹುಟ್ಟಿದೆ ಎಂದು ಲೆಕ್ಕ ಹಾಕಿ ಮಗುವಿನ ಕಿವಿಗಳು ಅಗಲವಾಗಿರುವುದರಿಂದ ಮತ್ತು ಬಹಳ ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧಿಯನ್ನು ನೋಡಿದವನು ಕರಿಸಿದ್ದೇಗೌಡ ಮಾತ್ರ ಆದುದರಿಂದ ಮಗುವಿಗೆ ಗಾಂಧಿ ಎಂದು ಹೆಸರಿಡಲು ತೀರ್ಮಾನಿಸಲಾಯಿತು. ಗಟ್ಟಿವಾಳೆಯ ವಚನಗಳ ಆಶಯಗಳೇನು? ಈ ವಚನದಲ್ಲಿ ಗಟ್ಟಿವಾಳೆಯನವರು ಕೊಲ್ಲುವ ಆಯುಧಕ್ಕೆ ದಯೆ ಧರ್ಮದ ಅರಿವು ಇರುವುದಿಲ್ಲ. ಸರ್ಪದ ಬಾಯಿಯಲ್ಲಿ ಅಮೃತದ ಹಾಲು ಬರುವುದಿಲ್ಲ. ತಪಸ್ಸು ಎನ್ನುವುದು ಒಂದು ಬಂಧನವಾಗಿದೆ. ನೇಮ ಎಂಬುದು ಒಂದು ಕಟ್ಟುಪಾಡಾಗಿದೆ. ಶೀಲವೆಂಬುದು ಸೂತಕವಾಗಿದೆ. ನಮ್ಮ ದೇಹವನ್ನು ಗೆಲ್ಲಬೇಕಾದರೆ ಗುರು ಹೇಳಿದ ಮಾರ್ಗದಲ್ಲಿ ನಾವು ನಡೆಯಬೇಕು. ಮನಸ್ಸನ್ನು ಗೆಲ್ಲಬೇಕಾದರೆ ದೇವರನ್ನು ಪೂಜಿಸಬೇಕು. ಮನದ ಮೇಲಿನ ಆಸೆಯನ್ನು ಗೆಲ್ಲಬೇಕಾದರೆ ಜಂಗಮರು ಹೇಳಿದ ದಾರಿಯಲ್ಲಿ ನಡೆಯಬೇಕು. ಒಳ್ಳೆಯದನ್ನು ಮರೆತು ಜಗಳವಾಡುವ ಭಾಷೆಹೀನರ ಕಂಡು ತನಗೆ ನಾಚಿಕೆಯಾಗುತ್ತದೆ ಎಂದು ಗಟ್ಟಿವಾಳೆಯನವರು ಇಲ್ಲಿ ಹೇಳುತ್ತಾರೆ. ಅಲ್ಲಮಪ್ರಭುವಿನ ವಚನಗಳ ಆಶಯಗಳೇನು? ಅಲ್ಲಮಪ್ರಭು ತನ್ನ ವಚನದಲ್ಲಿ ಮನುಷ್ಯರ ರೀತಿ ನೀತಿಗಳ ಕುರಿತು ವಿವರಿಸಿದ್ದಾರೆ. ಕಾಲುಗಳನ್ನು ಚಕ್ರಕ್ಕೆ ಹೋಲಿಸಲಾಗಿದೆ. ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಲಾಗಿದೆ. ಈ ಬಂಡಿಯನ್ನು ನಡೆಸುವವರು 5 ಮಂದಿ ಪಂಚೇಂದ್ರಿಯಗಳು ಒಬ್ಬರಿಗೊಬ್ಬರು ಸಮವಾಗಿ ಇಲ್ಲ. ಅದನ್ನು ಅರಿತು ಜೀವನ ನಡೆಸದೇ ಇದ್ದರೆ ನಮ್ಮ ಜೀವನವು ಮುರಿದು ಹೋಗುತ್ತದೆ. ಹೊಟ್ಟೆಯ ಮೇಲೆ ರುಚಿಕರವಾದ ಅನ್ನವನ್ನು ಇಟ್ಟರೆ ಹೊಟ್ಟೆಯ ಒಳಗೆ ಇರುವ ಹಸಿವು ಹೋಗುವುದಿಲ್ಲ. ದೇಹದ ಮೇಲೆ ಲಿಂಗವನ್ನು ಧರಿಸಿದ ಕೂಡಲೇ ಯಾರೂ ಕೂಡ ಭಕ್ತರಾಗುವುದಿಲ್ಲ. ಪೊದೆಯ ಮೇಲೆ ಕಲ್ಲನ್ನು ಇಟ್ಟ ತಕ್ಷಣ ಆ ಕಲ್ಲು ಲಿಂಗವಾಗುವುದಿಲ್ಲ. ಆ ಪೊದೆ ಭಕ್ತರಾಗುವುದಿಲ್ಲ. ಅದನ್ನು ಇಟ್ಟವರು ಗುರುವಾಗುವುದಿಲ್ಲ. ಪ್ರಸ್ತುತ ವಚನದಲ್ಲಿ ಅಲ್ಲಮಪ್ರಭು ದೇವರನ್ನೇ ಪ್ರಶ್ನಿಸುತ್ತಾರೆ. ನಾನೇ ದೇವರು, ನೀನು ದೇವರಲ್ಲ. ನೀನು ದೇವರಾದರೆ ನನ್ನನ್ನೇಕೆ ಸಲಹುವುದಿಲ್ಲ? ಬಾಯಾರಿ ಬಂದವರಿಗೆ ಕುಡಿಯಲು ನೀರನ್ನು ನೀಡುತ್ತೇನೆ. ಹಸಿದು ಬಂದವರಿಗೆ ಒಂದು ತುತ್ತು ಅನ್ನವನ್ನು ನೀಡುತ್ತೇನೆ. ಆದ್ದರಿಂದ ನಾನೇ ದೇವರು ಎಂದು ಅಲ್ಲಮಪ್ರಭು ಈ ವಚನದಲ್ಲಿ ದೇವರನ್ನೇ ಪ್ರಶ್ನಿಸುತ್ತಾರೆ. ಬದುಕು ಸಾರ್ಥಕವಾಗಬೇಕಾದರೆ ಯಾವ ಅಂಶಗಳಿರಬೇಕು ಎಂದು ಅಕ್ಕಮಹಾದೇವಿ ಹೇಳುತ್ತಾಳೆ. ಅಕ್ಕಮಹಾದೇವಿ ತನ್ನ ವಚನದಲ್ಲಿ ಕಣ್ಣಿಗೆ ಒಳ್ಳೆಯದು ಗುರು ಹಿರಿಯರನ್ನು ನೋಡಿಕೊಳ್ಳುವುದು, ಕಿವಿಗೆ ಒಳ್ಳೆಯದು ಹಳೆಯ ಸಂಗೀತಗಳನ್ನು ಕೇಳುವುದು, ಮಾತಿಗೆ ಒಳ್ಳೆಯದು ನಾವು ಸತ್ಯವನ್ನು ನುಡಿಯುವುದು, ನಮ್ಮ ಸಂಭಾಷಣೆಗೆ ಒಳ್ಳೆಯದು ಶ್ರೇಷ್ಠ ವ್ಯಕ್ತಿಗಳ ಮಾತುಗಳು, ನಮ್ಮ ಕರಕ್ಕೆ ಒಳ್ಳೆಯದು ನಾವು ಒಳ್ಳೆಯ ಕೆಲಸಗಳನ್ನು ಮಾಡುವುದು, ನಮ್ಮ ಒಳ್ಳೆಯ ಜೀವನಕ್ಕೆ ಒಳ್ಳೆಯದು ದೇವರನ್ನು ಪೂಜಿಸುವುದು. ಇವೆಲ್ಲವೂ ಇಲ್ಲದ ಮನುಷ್ಯನ ಜೀವನ ಯಾವುದಕ್ಕೆ ಪ್ರಯೋಜನ ಎಂದು ಅಕ್ಕಮಹಾದೇವಿ ಪ್ರಶ್ನಿಸುತ್ತಾಳೆ. ಕರಿಯನ ಜೀವನ ಹೇಗಿತ್ತು? ಜನರು ಆತನನ್ನು ಕಾಣುವ ರೀತಿಯನ್ನು ಲೇಖಕರು ಹೇಗೆ ವಿವರಿಸುತ್ತಾರೆ? ಊರಿನ ಹೋಟೆಲ್ ಒಂದರಲ್ಲಿ ಕರಿಯ ಕಸಮುಸುರೆ ತೊಳೆಯುತ್ತಿದ್ದ.
ನೋಡಲಿಕ್ಕೆ ಅವನು ದೊಡ್ಡದೊಂದು ರಾಗಿ ಮುದ್ದೆಯಂತೆ ಕಾಣುತ್ತಿದ್ದ. ನೋಡಲಿಕ್ಕೆ ಕಪ್ಪಗಿದ್ದುದರಿಂದ ಕರಿಯ ಎನ್ನುತ್ತಿದ್ದರು. ಈ ಬಲಭೀಮ ಲೇಖಕರ ಮನೆಯ ಪಕ್ಕದ ಬೋರ್ವೆಲಿಗಾಗಿ ನೀರಿಗಾಗಿ ಬರುತ್ತಿದ್ದ. ಕರಿಯ ದೊಡ್ಡದೊಂದು ಬಾನಿಯನ್ನೇ ತರುತ್ತಿದ್ದ. ಬೋರ್ವೆಲನ್ನು ಅವನು ಜೋರಾಗಿ ಜಗ್ಗುತ್ತಿದ್ದರೆ ಅದರ ಸದ್ದು ಫರ್ಲಾಂಗು ದೂರ ಅನುರಣಿಸುತ್ತಿತ್ತು. ಮಣ್ಣಿನ ಅರವಿ ತುಂಬಿದಾಗ ಅದನ್ನು ಭುಜದ ಮೇಲಿರಿಸಿಕೊಂಡು ಹೋಗುವ ಕರಿಯನನ್ನು ನೋಡಿದರೆ 2 ಗುಣಾಣಗಳು ಒಟ್ಟಿಗೆ ಸಾಗುತ್ತಿರುವಂತೆ ಭಾಸವಾಗುತ್ತಿತ್ತು. ಬೋಳೆಶಂಕರನ ಅಣ್ಣಂದಿರೇ ವಾಸಿ ಎಂದು ಪಿಶಾಚಿ ಹೇಳಲು ಕಾರಣವೇನು? ಬೋಳೆಶಂಕರ ಮತ್ತು ಅವನ ಅಣ್ಣಂದಿರ ನಡುವೆ ಜಗಳ ಉಂಟು ಮಾಡಿ ಅವರನ್ನು ನರಕಕ್ಕೆ ಕರೆತರಲು ಸೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸುತ್ತಾನೆ. ಪಿಶಾಚಿಗಳು ಸಾಹುಕಾರ ಕಾಮಣ್ಣ ಮತ್ತು ಸರದಾರ ಸೋಮಣ್ಣನನ್ನು ವಶಪಡಿಸಿಕೊಳ್ಳುತ್ತವೆ. ಆದರೆ ಏನು ಮಾಡಿದರೂ ಬೋಳೆಶಂಕರನನ್ನು ವಶಪಡಿಸಲು ಸಾಧ್ಯವಾಗುವುದಿಲ್ಲ. ಆಗ ಪಿಶಾಚಿಯು ಬೋಳೆಶಂಕರನ ಅಣ್ಣಂದಿರೇ ವಾಸಿ, ಅವರು ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂತವರು ಎಂದು ಹೇಳುತ್ತಾರೆ. ರಾಗಿ ಮುದ್ದೆ ಕುರಿತು ಇರುವ 16 ಮೆಚ್ಚುಗೆಯ ನಂಬಿಕೆಯ ಮಾತುಗಳು ಯಾವುವು? ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ 8 ಪಟ್ಟು ಹೆಚ್ಚು ಪೌಷ್ಟಿಕ, ರೋಗ ನಿರೋಧಕ, ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಿಸುತ್ತದೆ, ಪ್ರತಾಮ್ಲೀಯ ಗುಣ ಹೊಂದಿರುವುದರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು. ರಾಗಿಯಲ್ಲಿ ಹೃದಯದ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ. ತೆಳ್ಳಗಾಗಬೇಕೆನ್ನುವವರಿಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ. ಹೀಗೆ ರಾಗಿ ಮುದ್ದೆ ಕುರಿತು 16 ಮೆಚ್ಚುಗೆಯ ನಂಬಿಕೆಯ ಮಾತುಗಳಿವೆ. ಹಳ್ಳಿಯ ಜನ ಕೈಯಲ್ಲಿ ಮುದ್ದೆ ತಿನ್ನುವ ಚಿತ್ರಣವನ್ನು ವಿವರಿಸಿ. ಹಳ್ಳಿಯ ಚಿತ್ರಣಗಳನ್ನು ನೆನಪಿಸಿಕೊಳ್ಳಿ. ಹೊಲದ ಬದಿಯ ಬೃಹತ್ ಮರ. ಆ ಮರದ ನೆರಳಲ್ಲಿ ಹೊಲದ ಒಡತಿ ನೆತ್ತಿಯ ಮೇಲೆ ಹೊತ್ತು ತಂದ ಬುತ್ತಿ ಬಿಚ್ಚಿದ್ದಾಳೆ. ಮಧ್ಯಾಹ್ನದ ಊಟಕ್ಕೆ ಗುಂಪುಗೂಡಿದ ಒಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆ. ಮುದ್ದೆಯನ್ನು ಅದುಮುತ್ತಾ ಇಡೀ ಮುದ್ದೆಯನ್ನು ಬಟ್ಟಲಿನ ಆಕಾರಕ್ಕೆ ಬದಲಿಸುತ್ತಾರೆ. ಆ ಮುದ್ದೆಗುಂಡಿಯಲ್ಲಿ ಸಾರನ್ನೋ ಗೊಜ್ಜನ್ನು ತುಂಬಿಸಿಕೊಂಡು ಎಡ ಅಂಗೈ ಗುಣಿಯಲ್ಲಿ ಪವಡಿಸಿದ ಮುದ್ದೆಯ ಮೇಲ್ಭಾಗದಿಂದ ತುತ್ತು ತುತ್ತಾಗಿ ಮುರಿಯುತ್ತಾ ನುಂಗುತ್ತಾ ಇರುತ್ತಾರೆ. ಮುದ್ದೆ ಕರಗುವ ವೇಳೆಗಾಗಲೇ ಅಂಗೈಯಲ್ಲಿ ಇನ್ನೊಂದು ಮುದ್ದೆ ಪ್ರತ್ಯಕ್ಷವಾಗುತ್ತದೆ. ಗಾಂಧಿ ಎಂಬ ಹುಡುಗನ ಸಾವಿನ ಸಂದರ್ಭವನ್ನು ವಿವರಿಸಿ. ಕರಿಸಿದ್ದೇಗೌಡ ಹಣವನ್ನು ಹೊಂದಿಸಿ ಆಸ್ಪತ್ರೆಗೆ ಬಂದಾಗ 2 ದಿನವಾಗಿತ್ತು. ಹಣ ಪಡೆದು ಕರಿಸಿದ್ದೇಗೌಡ ಬಸ್ಸು ಹತ್ತಿ ಆಸ್ಪತ್ರೆಗೆ ಬಂದಾಗ ಮಗಳು ನಿಂಗಮ್ಮ ಬಾಗಿಲಲ್ಲಿ ಪದ್ದಿಯನ್ನು ನಿಲ್ಲಿಸಿಕೊಂಡು ಅಳುತ್ತಾ ಇರುತ್ತಾಳೆ. ಕರಿಸಿದ್ದೇಗೌಡ ಗಾಂಧಿ ಹೇಗಿದ್ದಾನೆಂದು ಹೇಳಲೇ ಇಲ್ಲ. ಬದಲು ಯಾವಾಗ ಜೀವ ಹೋಯಿತು ಎಂದು ಕೇಳಿದ. ಎಷ್ಟು ಪ್ರಯತ್ನಿಸಿದರೂ ಕರಿಸಿದ್ದೇಗೌಡನಿಗೆ ತನ್ನ ಮೊಮ್ಮಗ ಗಾಂಧಿಯ ಪ್ರಾಣವನ್ನು ಉಳಿಸಿಕೊಳ್ಳಲು ಆಗುವುದೇ ಇಲ್ಲ. ಬಡವರಿಗೆ ಸಿಗದ ಚಿಕಿತ್ಸೆಯ ಕುರಿತಾಗಿ ಈ ಪಾಠ ಬೆಳಕನ್ನು ಚೆಲ್ಲುತ್ತದೆ. ಸರ್ವರಿಗೂ ಪರೀಕ್ಷೆಗೆ ಶುಭವನ್ನು ಕೋರುತ್ತೇನೆ.